ಹಲೋ ಫ್ರೆಂಡ್ಸ್, ಇವತ್ತು ನಾವೊಂದು ವಿಶೇಷವಾದ ಕಂಪನಿ ಬಗ್ಗೆ ಮಾತಾಡ್ಕೊಳ್ತಾ ಇದೀವಿ. ಈ ಕಂಪನಿನ ಡೆನ್ಮಾರ್ಕ್ ನಿಂದ ಬಂದ ಇಬ್ಬರು ವಿದೇಶಿಗರು ಸ್ಥಾಪಿಸ್ತಾರೆ. ಭಾರತದ ಏಳಿಗೆಗೋಸ್ಕರ ಭಾರತದ ಒಂದು ರಾಜ್ಯ ಕೊಡೋ ಕೊಡುಗೆಗಿಂತ ಈ ಒಂದೇ ಕಂಪನಿ ಕೊಡೋ ಕೊಡುಗೆ ಹೆಚ್ಚು. ಈ ಕಂಪನಿ ಅಯೋಧ್ಯೆಯ ರಾಮ ಮಂದಿರನ ಕಟ್ಟುತ್ತೆ, ಅದು ಕೂಡ ₹1 ಕಾಸನ್ನು ತಗೊಳ್ದಿರ. ಮೀಡಿಯಾದಲ್ಲಿ ರಾಮ ಮಂದಿರ ಬಗ್ಗೆ ಎಷ್ಟೋ ವಿಡಿಯೋಗಳಿದಾವೆ, ಆದ್ರೆ ಯಾವುದೇ ಮೀಡಿಯಾನು ರಾಮ ಮಂದಿರನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕಟ್ಟದಂತ L&T ಬಗ್ಗೆ ಒಂದು ವಿಷಯನೂ ಮಾತಾಡೋದಿಲ್ಲ. ಈ ಕಂಪನಿ ಪ್ರಪಂಚದ 50ಕ್ಕೂ ಹೆಚ್ಚು ದೇಶಗಳಲ್ಲಿ ಕೆಲಸ ಮಾಡ್ತಿದೆ. ಇದರ ಆದಾಯ 24 ಬಿಲಿಯನ್ಗೂ ಹೆಚ್ಚಿದೆ. ನಮ್ಮ ಭಾರತ ದೇಶ 5 ಟ್ರಿಲಿಯನ್ ಎಕಾನಮಿನ ಸೇರೋದಕ್ಕೆ ಈ ಕಂಪನಿಯ ಪಾತ್ರ ತುಂಬಾನೇ ಜಾಸ್ತಿ ಇದೆ. ಈ ಕಂಪನಿ ಬರೀ ಅಯೋಧ್ಯೆಯ ರಾಮ ಮಂದಿರ ಒಂದೇ ಅಲ್ಲ, ಪ್ರಪಂಚದ ಅತಿದೊಡ್ಡ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಪ್ರಪಂಚದ ಅತಿದೊಡ್ಡ ಕ್ರಿಕೆಟ್ ಸ್ಟೇಡಿಯಂಗಳಲ್ಲಿ ಒಂದಾದ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂ, ಮುಂಬೈನ ವಾಂಖೇಡೆ ಕ್ರಿಕೆಟ್ ಸ್ಟೇಡಿಯಂ, ಮುಂಬೈನ ಏರ್ಪೋರ್ಟ್, ಡೆಲ್ಲಿಯ ಏರ್ಪೋರ್ಟ್, ಮುಂಬೈನ ಟ್ರಾನ್ಸ್ ಹಾರ್ಬರ್ ಲಿಂಕ್, ಚೆನ್ನೈನ ಅತಿದೊಡ್ಡ ಹೋಟೆಲ್ ದ ಗ್ರ್ಯಾಂಡ್ ಚೋಳಾ ಹೋಟೆಲ್, ಭಾರತದ ಅತಿ ಉದ್ದದ ಬ್ರಿಡ್ಜ್ ಧೂಬ್ರಿ ಫುಲ್ಬಾರಿ ಬ್ರಿಡ್ಜ್, ರಿಲಯನ್ಸ್ ನ ಅತಿದೊಡ್ಡ ಜಾಮ್ನಗರ್ ರಿಫೈನರಿ ಮತ್ತು ಡೆಲ್ಲಿಯ ವರ್ಲ್ಡ್ ಫೇಮಸ್ ಲೋಟಸ್ ಟೆಂಪಲ್, ಈ ಎಲ್ಲಾನ ಕಟ್ಟಿದ್ದು ಒಂದೇ ಕಂಪನಿ. ಈ ಕಂಪನಿಯ ಹೆಸರು L&T ಅಂದ್ರೆ ಲಾರ್ಸನ್ ಅಂಡ್ ಟೌಬ್ರೋ ಕಂಪನಿ. ಈ ಕಂಪನಿ ಬರೀ ಕನ್ಸ್ಟ್ರಕ್ಷನ್ ಫೀಲ್ಡ್ ಒಂದೇ ಅಲ್ಲ, ನ್ಯೂಕ್ಲಿಯರ್ ಪವರ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಡಿಫೆನ್ಸ್ ನಂತ ಎಲ್ಲಾ ಕ್ಷೇತ್ರದಲ್ಲೂ ಭಾರತಕ್ಕೆ ತನ್ನ ಸೇವೆನ ಕೊಡ್ತಾ ಇದೆ. ವಿದೇಶಿಗರು ಸ್ಥಾಪಿಸಿದಂತ ಈ L&T ಕಂಪನಿ ಮೇಲೆ ಭಾರತ ಸರ್ಕಾರಕ್ಕೆ ಇಷ್ಟೊಂದು ನಂಬಿಕೆ ಯಾಕೆ? ಭಾರತ ಸರ್ಕಾರ ತನ್ನ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳನ್ನ ನಂಬಿಕೆ ಇಟ್ಟು L&T ಗೆ ಯಾಕೆ ಕೊಡುತ್ತೆ? ಈ ಕಂಪನಿಯ ಆರಂಭ ಹೇಗಾಯ್ತು? ಎಲ್ಲೋ ಯುರೋಪ್ ನಲ್ಲಿ ಹಿಟ್ಲರ್ನ ನಾಜಿ ಸೈನ್ಯ ಒಂದು ದೇಶನ ಆಕ್ರಮಿಸಿಕೊಳ್ಳೋದ್ರಿಂದ ಇದು ಭಾರತಕ್ಕೆ ಹೇಗೆ ವರವಾಗುತ್ತೆ? L&T ಯ ಸ್ಥಾಪಕರು ತೀರಿ ಹೋದ್ಮೇಲೆ L&T ಕಂಪನಿ ಎಂತ ಕಷ್ಟಕ್ಕೆ ಒಳಗಾಯ್ತು? ಅಂಬಾನಿ, ಬಿರ್ಲಾದಂತ ದೊಡ್ಡ ಬಿಸಿನೆಸ್ ಜೈಂಟ್ ಗಳು L&T ಕಂಪನಿನ ಯಾವ ರೀತಿ ತುಳಿಯೋದಕ್ಕೆ ನೋಡ್ತಾರೆ? ಇದರಿಂದ ಆ ಕಂಪನಿಯ ಚೇರ್ಮನ್ ತಮ್ಮ ಕಂಪನಿನ ಹೇಗೆ ಕಾಪಾಡಿಕೊಳ್ತಾರೆ? ಭಾರತ ಅಭಿವೃದ್ಧಿಗೆ L&T ಕಂಪನಿ ಕೊಟ್ಟಂತ ಕೊಡುಗೆಗಳು ಏನು ಅನ್ನೋ ಎಲ್ಲಾ ವಿಷಯನ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ನೀವು ನಮ್ಮ ವಿಡಿಯೋ ಇಂದ ಹೊಸ ವಿಷಯ ತಿಳ್ಕೊಳ್ತಾ ಇದ್ರೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನ ಕೊಟ್ಟು ಕನ್ನಡ ಮ್ಯಾಟರ್ಸ್ ಚಾನೆಲ್ ಅನ್ನ ಸಪೋರ್ಟ್ ಮಾಡಿ. 1934ರಲ್ಲಿ ಯುರೋಪ್ ನ ಡೆನ್ಮಾರ್ಕ್ ನಲ್ಲಿ FL ಸ್ಮಿತ್ ಅಂಡ್ ಕೋ ಅನ್ನೋ ಕಂಪನಿ ಇತ್ತು. ಈ ಕಂಪನಿ ಭಾರತದ ಸಿಮೆಂಟ್ ಫ್ಯಾಕ್ಟರಿಗಳಿಗೆ ತನ್ನ ಎಕ್ವಿಪ್ಮೆಂಟ್ಸ್ ಮತ್ತು ಮಷಿನರಿಗಳನ್ನ ಸಪ್ಲೈ ಮಾಡ್ತಿತ್ತು. ಈ ಕಂಪನಿ 1934ರಲ್ಲಿ ಸೋರೆನ್ ಕ್ರಿಸ್ಟಿಯನ್ ಟೌಬ್ರೋ ಅನ್ನೋ ಸಿವಿಲ್ ಇಂಜಿನಿಯರ್ ಅನ್ನ ಭಾರತಕ್ಕೆ ಕಳಿಸುತ್ತೆ. ಇವರು ಮಷಿನರಿಗಳನ್ನ ಇಂಪ್ಲಿಮೆಂಟ್ ಮಾಡೋದು, ಅದು ಸರಿಯಾಗಿ ಕೆಲಸ ಮಾಡೋ ತರ ನೋಡ್ಕೊಳ್ಳೋದು ಇವರ ಕೆಲಸ ಆಗಿತ್ತು. ಇದೇ ಕಂಪನಿ 1938ರಲ್ಲಿ ಹೆನ್ನಿಂಗ್ ಹಾಲಾಕ್ ಲಾರ್ಸನ್ ಅನ್ನೋ ಕೆಮಿಕಲ್ ಇಂಜಿನಿಯರ್ ಅನ್ನ ಭಾರತಕ್ಕೆ ಕಳಿಸುತ್ತೆ. ಟೌಬ್ರೋ ಮತ್ತು ಲಾರ್ಸನ್ ಅವರು ಒಂದೇ ಕಂಪನಿಲಿ ಕೆಲಸ ಮಾಡ್ತಾ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಒಂದು ಸಲ ಟೌಬ್ರೋ ಲಾರ್ಸನ್ ಹತ್ರ ಭಾರತದಲ್ಲಿ ಇಂಡಸ್ಟ್ರಿಯಲ್ ಮತ್ತು ಟೆಕ್ನಾಲಜಿಲಿ ತುಂಬಾ ಒಳ್ಳೆ ಭವಿಷ್ಯ ಇದೆ, ನಾವಿಬ್ರು ಸೇರಿ ಈ ಸರ್ವಿಸ್ ಗಳನ್ನ ಕೊಡುವಂತ ಒಂದು ಕಂಪನಿನ ಶುರು ಮಾಡೋಣ ಅಂತ ಹೇಳ್ತಾರೆ. ಇದಕ್ಕೋಸ್ಕರ 1938ರಲ್ಲಿ ಲಾರ್ಸನ್ ಮತ್ತು ಟೌಬ್ರೋ ಇಬ್ರು ಸೇರಿ ಬಾಂಬೆಲಿ ಓರಲ್ ಅಗ್ರಿಮೆಂಟ್ ಮೇರೆಗೆ ಒಂದು ಕಂಪನಿನ ಸ್ಥಾಪಿಸ್ತಾರೆ. ಫ್ರೆಂಡ್ಸ್, ಓರಲ್ ಅಗ್ರಿಮೆಂಟ್ ಅಂದ್ರೆ ಇದು ಯಾವುದೇ ರಿಜಿಸ್ಟರ್ಡ್ ಕಂಪನಿ ಆಗಿರಲ್ಲ, ಇದಕ್ಕೆ ಯಾವುದೇ ಲೀಗಲ್ ಡಾಕ್ಯುಮೆಂಟ್ಸ್ ಇರಲ್ಲ, ಬರೀ ಬಾಯಿ ಮಾತಿನ ಒಪ್ಪಂದದ ಮೇರೆಗೆ ಕಂಪನಿನ ಶುರು ಮಾಡ್ತಾರೆ. ಈ ಲಾರ್ಸನ್ ಅಂಡ್ ಟೌಬ್ರೋ ಕಂಪನಿ ಮುಖಾಂತರ ಇವರು ಯುರೋಪ್, ಅದರಲ್ಲೂ ಡೆನ್ಮಾರ್ಕ್ ನಿಂದ ಎಕ್ವಿಪ್ಮೆಂಟ್ ಮತ್ತು ಮಷಿನರಿಗಳನ್ನ ತಂದು ಅದನ್ನ ಭಾರತದಲ್ಲಿ ಸೇಲ್ ಮಾಡ್ತಾ ಇದ್ರು. ಇದರಿಂದ ಇವ್ರಿಗೆ ತುಂಬಾನೇ ಲಾಭ ಬರುತ್ತೆ. ಆದ್ರೆ ಈ ಕಂಪನಿ ಶುರು ಮಾಡಿದ ಒಂದೇ ವರ್ಷದಲ್ಲಿ ಎರಡನೇ ವಿಶ್ವ ಯುದ್ಧ ಶುರು ಆಗುತ್ತೆ. ಇದರಿಂದ ಟೌಬ್ರೋ ಮತ್ತು ಲಾರ್ಸನ್ ಗೆ ಯುರೋಪ್ ನಿಂದ ಮಷಿನರಿಗಳನ್ನ ತರೋದು ತುಂಬಾ ಕಷ್ಟ ಆಗುತ್ತೆ. ಇದೇ ವಿಶ್ವ ಯುದ್ಧದ ಟೈಮ್ ಅಲ್ಲಿ ಎಷ್ಟೋ ಜನ ಯುರೋಪಿಯನರು ತಾವಿದ್ದ ದೇಶನ ಬಿಟ್ಟು ಯುರೋಪ್ ನ ತಮ್ಮ ಸ್ವಂತ ದೇಶಕ್ಕೆ ಹೋಗ್ಬೇಕು ಅಂತ ಅಂದ್ಕೋತಾರೆ. ಅದೇ ರೀತಿ ಟೌಬ್ರೋ ಮತ್ತು ಲಾರ್ಸನ್ ಅವರು ಡೆನ್ಮಾರ್ಕ್ ಗೆ ಹೋಗ್ಬೇಕು ಅಂತ ಅಂದ್ಕೋತಾರೆ. ಆದ್ರೆ ಅಷ್ಟರಲ್ಲೇ ಇವ್ರಿಗೆ ಹಿಟ್ಲರ್ನ ನಾಜಿ ಪಡೆ ಡೆನ್ಮಾರ್ಕ್ ದೇಶನ ಆಕ್ರಮಿಸಿಕೊಂಡಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಇದರಿಂದ ಇವರು ಡೆನ್ಮಾರ್ಕ್ ದೇಶಕ್ಕೆ ಹೋಗೋ ಪ್ಲಾನ್ ಅನ್ನ ಬಿಟ್ಟು ಭಾರತದಲ್ಲೇ ಇದ್ದು ತಮ್ಮ ಬಿಸ್ನೆಸ್ ಅನ್ನ ಮುಂದುವರಿಸೋಕೆ ಶುರು ಮಾಡ್ತಾರೆ. ಕೆಲ ದಿನಗಳವರೆಗೂ ಭಾರತದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ಇರ್ತಾರೆ. ಮುಂದೆ ಇವ್ರಿಗೆ ವಿಶ್ವ ಯುದ್ಧದಲ್ಲಿ ಹಾಳಾದ ಹಡಗುಗಳನ್ನ ರಿಪೇರಿ ಮಾಡೋ ಕಾಂಟ್ರಾಕ್ಟ್ ಸಿಗುತ್ತೆ. ಇದಕ್ಕೋಸ್ಕರ ಇವರು ಬಾಂಬೆಯ ಸಾಂತಾ ಕ್ರೂಸ್ ಅನ್ನೋ ಏರಿಯಾದಲ್ಲಿ ತಮ್ಮದೇ ಸ್ವಂತ ವರ್ಕ್ ಶಾಪ್ ಅನ್ನ ಶುರು ಮಾಡ್ತಾರೆ. ಜೊತೆಗೆ L&T ಕಂಪನಿಯ ಅಡಿಲಿ ಹಿಲ್ಡಾ ಲಿಮಿಟೆಡ್ ಅನ್ನೋ ಕಂಪನಿನ ಸ್ಥಾಪಿಸ್ತಾರೆ. ಇದು ಮುಖ್ಯವಾಗಿ ಬರೀ ಹಡಗುಗಳ ರಿಪೇರಿಗೋಸ್ಕರನೇ ಮಾಡದಂತ ಕಂಪನಿ. ಮುಂದೆ 1940ರಲ್ಲಿ ಈ ಕಂಪನಿಯ ಅದೃಷ್ಟಾನೇ ಬದಲಾಯಿಸುವಂತ ಒಂದು ಅವಕಾಶ ಬರುತ್ತೆ. ಮೊದಲನೇ ಸಲ ಇವ್ರಿಗೆ ಭಾರತದಲ್ಲಿ ಟಾಟಾ ಕಂಪನಿ ಜೊತೆ ಕೆಲಸ ಮಾಡುವಂತ ಅವಕಾಶ ಸಿಗುತ್ತೆ. ಟಾಟಾ ಕಂಪನಿ ಸೋಡಾ ಆಶ್ ಅಂದ್ರೆ ವಾಷಿಂಗ್ ಸೋಡಾದ ಪ್ಲಾಂಟ್ ಅನ್ನ ಶುರು ಮಾಡಬೇಕು ಅಂತ ಅಂದ್ಕೊಳ್ಳುತ್ತೆ. ಇದಕ್ಕೋಸ್ಕರ ಇವರು ಜರ್ಮನ್ ಇಂಜಿನಿಯರ್ಸ್ ಗಳನ್ನ ಕರೆಸಿ ಅವರಿಂದ ಈ ಪ್ಲಾಂಟ್ ಅನ್ನ ಮಾಡಿಸಬೇಕು ಅಂತ ಅಂದ್ಕೊಳ್ತಾರೆ. ಆದ್ರೆ ಯುರೋಪ್ ನಲ್ಲಿ ಯುದ್ಧ ನಿರಂತರವಾಗಿ ನಡೀತಿದ್ದರಿಂದ ಸದ್ಯಕ್ಕೆ ಯುದ್ಧ ನಿಲ್ಲೋ ಯಾವುದೇ ಲಕ್ಷಣಗಳು ಕಾಣಿಸದೇ ಇರೋದ್ರಿಂದ ಟಾಟಾದವರು ಈ ಪ್ರಾಜೆಕ್ಟ್ ಅನ್ನ ಲಾರ್ಸನ್ ಅಂಡ್ ಟೌಬ್ರೋ ಕಂಪನಿಗೆ ಕೊಡ್ತಾರೆ. ಲಾರ್ಸನ್ ಅಂಡ್ ಟೌಬ್ರೋ ಕಂಪನಿಗೆ ಇದೊಂದು ದೊಡ್ಡ ಅವಕಾಶ ಆಗಿತ್ತು. ಹೇಗಾದ್ರೂ ಮಾಡಿ ಈ ಪ್ರಾಜೆಕ್ಟ್ ಅನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಡ್ಬೇಕು ಅಂತ ಅಂದ್ಕೋತಾರೆ. ಇದಕ್ಕೋಸ್ಕರ ಲಾರ್ಸನ್ ಅಂಡ್ ಟೌಬ್ರೋ ಕಂಪನಿಯವರು ಈ ಪ್ಲಾಂಟ್ ನ ಬಗ್ಗೆ ಚೆನ್ನಾಗಿ ರಿಸರ್ಚ್ ಮತ್ತು ಅಧ್ಯಯನ ಮಾಡಿ ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊತಾರೆ. ಇದರ ಇನ್ಸ್ಟಾಲೇಷನ್ ಮತ್ತು ಪ್ರೋಸೆಸ್ ಗಳನ್ನ ತಿಳ್ಕೊಂಡು ನಿಗದಿತ ಸಮಯದಲ್ಲೇ ಈ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿ ಟಾಟಾದವರಿಗೆ ಒಪ್ಪಿಸ್ತಾರೆ. ಮುಂದೆ 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದ್ಮೇಲೆ ಭಾರತದಲ್ಲಿ ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ ನಲ್ಲಿ ತುಂಬಾ ಅವಕಾಶ ಇದೆ ಅನ್ನೋದು ಗೊತ್ತಾಗುತ್ತೆ. ಇದೇ ಹೊತ್ತಲ್ಲಿ ಲಾರ್ಸನ್ ಅಂಡ್ ಟೌಬ್ರೋ ಕಂಪನಿಗೆ ಯುರೋಪ್ ನಿಂದ ಹೆವಿ ಕನ್ಸ್ಟ್ರಕ್ಷನ್ ಮಷಿನರಿಗಳನ್ನ ಕೊಂಡುಕೊಳ್ಳೋ ಒಳ್ಳೆ ಅವಕಾಶ ಬರುತ್ತೆ. ಆದ್ರೆ ಈ ಮಷಿನರಿಗಳನ್ನ
ಗಳನ್ನ ಕೊಂಡುಕೊಳ್ಳುವಷ್ಟು ಕಾಸು ಅವಾಗ L&T ಕಂಪನಿ ಹತ್ರ ಇರಲಿಲ್ಲ. ಇದಕ್ಕೋಸ್ಕರ ಅವರು ತಮ್ಮ ಕಂಪನಿಯ ಹೆಸರಲ್ಲಿ ಫಂಡ್ ರೈಸ್ ಮಾಡಬೇಕು ಅಂತ ಅಂದ್ಕೋತಾರೆ. ಆದ್ರೆ ಇದು ಸಾಧ್ಯ ಇಲ್ಲ, ಯಾಕಂದ್ರೆ ಇಲ್ಲಿವರೆಗೂ ಈ ಕಂಪನಿ ಓರಲ್ ಅಗ್ರಿಮೆಂಟ್ ಮೇಲೆ ನಡೀತಿತ್ತು. ಅಂದ್ರೆ ಇದು ಇನ್ನು ರಿಜಿಸ್ಟರ್ ಆಗದೆ ಇರೋ ಕಂಪನಿ. ಇದಕ್ಕೋಸ್ಕರ 1946ರಲ್ಲಿ ಟೌಬ್ರೋ ಮತ್ತು ಲಾರ್ಸನ್ ಅಂಡ್ ಟೌಬ್ರೋ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಹೆಸರಲ್ಲಿ ಕಂಪನಿನ ಲೀಗಲಿ ರಿಜಿಸ್ಟರ್ ಮಾಡಿಸ್ತಾರೆ. ಕಂಪನಿ ರಿಜಿಸ್ಟ್ರೇಷನ್ ಆದ್ಮೇಲೆ ಕಂಪನಿಯ ಹೆಸರಲ್ಲಿ ಇವ್ರಿಗೆ ಫಂಡ್ ಸಿಗುತ್ತೆ. ಇದರಿಂದ ಹೆವಿ ಕನ್ಸ್ಟ್ರಕ್ಷನ್ ಮಷಿನರಿಗಳನ್ನು ಪರ್ಚೇಸ್ ಮಾಡ್ತಾರೆ. ಅದೇ ವರ್ಷ ಅಂದ್ರೆ 1946ರಲ್ಲಿ ಇಸಿಸಿ ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ ಅಂಡ್ ಕಾಂಟ್ರಾಕ್ಟ್ಸ್ ಅನ್ನೋ ಒಂದು ಸಬ್ಸಿಡರಿ ಕಂಪನಿಯನ್ನು ಶುರು ಮಾಡ್ತಾರೆ. ಇದು ವಿಶೇಷವಾಗಿ ಬರೀ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಗಳನ್ನೇ ಮಾಡ್ತಿರುತ್ತೆ. ಫ್ರೆಂಡ್ಸ್, ಮೊದಲು ಇಸಿಸಿ ಮತ್ತು L&T ಕಂಪನಿ ಎರಡು ಬೇರೆ ಬೇರೆ ಕಂಪನಿಗಳಾಗಿದ್ವು. ಇಸಿಸಿ ಕಂಪನಿ 1944ರಲ್ಲಿ ಶುರು ಆದ್ರೆ L&T ಕಂಪನಿ 1938ರಲ್ಲಿ ಶುರುವಾಗಿ 1946ರಲ್ಲಿ ಲೀಗಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಮುಂದೆ 1984ರಲ್ಲಿ L&T ಮತ್ತು ಇಸಿಸಿ ಕಂಪನಿಗಳನ್ನ ಮರ್ಜ್ ಮಾಡಿ ಲಾರ್ಸನ್ ಅಂಡ್ ಟೌಬ್ರೋ ಕಂಪನಿ ಅಸ್ತಿತ್ವಕ್ಕೆ ಬರುತ್ತೆ. ಇಸಿಸಿ ಕಂಪನಿ ಶುರು ಮಾಡಿದ್ಮೇಲೆ L&T ಕಂಪನಿಗೆ ಎಸಿಸಿ ಸಿಮೆಂಟ್ಸ್, ವೆಸ್ಟರ್ನ್ ರೈಲ್ವೆ, ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ದೊಡ್ಡ ದೊಡ್ಡ ಕ್ಲೈಂಟ್ಸ್ ಗಳ ಜೊತೆ ಕೆಲಸ ಮಾಡೋ ಅವಕಾಶ ಬರುತ್ತೆ. 1947ರ ಹೊತ್ತಿಗೆ L&T ಕಂಪನಿ ಡೆಲ್ಲಿ, ಬಾಂಬೆ, ಚೆನ್ನೈ ನಂತ ನಗರದಲ್ಲಿ ತಮ್ಮ ಆಫೀಸ್ ಅನ್ನ ಏರ್ಪಾಟು ಮಾಡ್ತಾರೆ. ಮುಂದೆ 1948ರಲ್ಲಿ ಬಾಂಬೆಯ ಪವಾಯ್ ಏರಿಯಾದಲ್ಲಿ L&T ಕಂಪನಿ 55 ಎಕರೆಯ ಜಾಗನ ಖರೀದಿ ಮಾಡುತ್ತೆ. ಆಗ ಪವಾಯ್ ಏರಿಯಾದಲ್ಲಿ ಯಾವುದೇ ಅಭಿವೃದ್ಧಿ ಇರಲಿಲ್ಲ. ಅದು ಕಾಡಿನಿಂದ ತುಂಬಿದ ನಿರ್ಜನ ಪ್ರದೇಶ ಆಗಿತ್ತು. ಇಂಥ ಜಾಗನ ಮುಂದೆ L&T ಕಂಪನಿಯವರು ಒಂದು ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಆಗಿ ಅಭಿವೃದ್ಧಿ ಪಡಿಸ್ತಾರೆ. 2026ರ ಹೊತ್ತಿಗೆ ಪವಾಯ್ ಒಂದು ದೊಡ್ಡ ಅಭಿವೃದ್ಧಿ ಹೊಂದಿದ ಇಂಡಸ್ಟ್ರಿಯಲ್ ಹಬ್ ಆಗಿದೆ. ಇದೇ ಪವಾಯ್ ಏರಿಯಾದಲ್ಲಿ L&Tಯ ಆಫೀಸು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮತ್ತು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಗಳಿವೆ. ಮುಂದೆ L&T ಕಂಪನಿ ತನಗೆ ಸಿಕ್ತಿದ್ದಂತ ಕಾಂಟ್ರಾಕ್ಟ್ ಗಳನ್ನ ನಡೆಸೋದಕ್ಕೆ ತುಂಬಾನೇ ಬಂಡವಾಳ ಬೇಕಾಗುತ್ತೆ. ಇದಕ್ಕೋಸ್ಕರ ಇವರು 1950ರಲ್ಲಿ L&T ಕಂಪನಿನ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಪಬ್ಲಿಕ್ ಕಂಪನಿಯಾಗಿ ಬದಲಾಯಿಸ್ತಾರೆ. ಇದರಿಂದ IPO ಇಶ್ಯೂ ಮಾಡಿ ಆಗಿನ ದಿನದಲ್ಲೇ 20 ಲಕ್ಷ ಬಂಡವಾಳನ ಪಡಿತಾರೆ. ಇಲ್ಲಿವರೆಗೂ L&T ಕಂಪನಿಗೆ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಗಳು ಸಿಗ್ತಾ ಇತ್ತು. ಆದ್ರೆ 1956ರಲ್ಲಿ ಲಾರ್ಸನ್ ಅಂಡ್ ಟರ್ಬೋ ಕಂಪನಿಗೆ ಇಂಟರ್ನ್ಯಾಷನಲ್ ಕಾಂಟ್ರಾಕ್ಟ್ ಸಿಗುತ್ತೆ. ಈ ಕಾಂಟ್ರಾಕ್ಟ್ ನ ಪ್ರಕಾರ L&T ಕಂಪನಿ ಶ್ರೀಲಂಕಾದಲ್ಲಿ ಒಂದು ಬ್ರಿಡ್ಜ್ ಅನ್ನ ನಿರ್ಮಿಸಬೇಕು. ಈ ಬ್ರಿಡ್ಜ್ ಅನ್ನ ಹಾಲಿವುಡ್ ಮೂವಿ ದ ಬ್ರಿಡ್ಜ್ ಆನ್ ದ ರಿವರ್ ಕವಾಯ್ ಅನ್ನೋ ಸಿನಿಮಾಗೋಸ್ಕರ ನಿರ್ಮಿಸಬೇಕಿತ್ತು. ಈ ಬ್ರಿಡ್ಜ್ ಅನ್ನ ಕಟ್ಟೋಕೆ L&T ಕಂಪನಿಗೂ ಸಿನಿಮಾದ ಪ್ರೊಡ್ಯೂಸರ್ಗೂ 8 ಲಕ್ಷಕ್ಕೆ ಒಪ್ಪಂದ ನಡೆದಿರುತ್ತೆ. ಆದ್ರೆ ಈ ಬ್ರಿಡ್ಜ್ ಅನ್ನ ಪೂರ್ತಿ ಮಾಡೋ ಹೊತ್ತಿಗೆ L&T ಕಂಪನಿಗೆ ಸುಮಾರು 16 ಲಕ್ಷದಷ್ಟು ಖರ್ಚಾಗಿರುತ್ತೆ. ಇದರಿಂದ ಬ್ರಿಡ್ಜ್ ಪೂರ್ತಿ ಮಾಡೋಕೆ ಆದ ಅಷ್ಟು ಕಾಸನ್ನ ಕೊಡೋದಕ್ಕೆ ಪ್ರೊಡ್ಯೂಸರ್ ನ ಕೇಳಿದಾಗ ಆ ಪ್ರೊಡ್ಯೂಸರ್ ಇದನ್ನ ನಿರಾಕರಿಸ್ತಾರೆ. ಈ ಬ್ರಿಡ್ಜ್ ಅನ್ನ ಕಟ್ಟೋದಕ್ಕೆ L&T ಕಂಪನಿ 8 ತಿಂಗಳು ಟೈಮ್ ಅನ್ನ ತಗೊಂಡಿರುತ್ತೆ. ಆದ್ರೆ ಸಿನಿಮಾದಲ್ಲಿ ಈ ಬ್ರಿಡ್ಜ್ ಅನ್ನ ಬರೀ 30 ಸೆಕೆಂಡ್ ತೋರಿಸಿ ಅದನ್ನ ಸ್ಫೋಟಿಸಬೇಕು. L&T ಕಂಪನಿ ಪೂರ್ತಿ ಕಾಸಿನ ವಸೂಲಿಗೋಸ್ಕರ ಕೋರ್ಟ್ ನ ಮೊರೆ ಹೋಗುತ್ತೆ. ಒಂದು ಕೋರ್ಟ್ ಆರ್ಡರ್ ಅನ್ನು ಸಿನಿಮಾದ ಪ್ರೊಡ್ಯೂಸರ್ ಗೆ ಕಳಿಸುತ್ತೆ. ಈ ಆರ್ಡರ್ ನಲ್ಲಿ L&T ಕಂಪನಿ ನಿರ್ಮಿಸಿರೋ ಈ ಬ್ರಿಡ್ಜ್ ಅನ್ನ ಸಿನಿಮಾಗೋಸ್ಕರ ಸ್ಫೋಟಿಸೋ ಹಾಗಿಲ್ಲ ಅಂತ ಇರುತ್ತೆ. ಸಿನಿಮಾದ ಯೂನಿಟ್ ನಿಂದ ಸಿನಿಮಾ ಪೂರ್ತಿ ಮಾಡೋಕೆ ಬರ್ತಿದ್ದಂತ ಒತ್ತಾಯದಿಂದ ಕೊನೆಗೆ ಪ್ರೊಡ್ಯೂಸರ್ 16 ಲಕ್ಷ ಕಾಸನ್ನ ಕೊಟ್ಟು ಸಿನಿಮಾನ ಪೂರ್ತಿ ಮಾಡ್ತಾರೆ. ಈ ಸಿನಿಮಾ ರಿಲೀಸ್ ಆದ್ಮೇಲೆ ತುಂಬಾನೇ ದೊಡ್ಡ ಹಿಟ್ ಆಗುತ್ತೆ. ಈ ಸಿನಿಮಾಗೆ ಆಸ್ಕರ್ ಅವಾರ್ಡ್ ಬರುತ್ತೆ. ಜೊತೆಗೆ L&T ನಿರ್ಮಿಸಿದ ಈ ಬ್ರಿಡ್ಜ್ಗೂ ಒಳ್ಳೆ ನೇಮ್ ಅಂಡ್ ಫೇಮ್ ಬರುತ್ತೆ. ಮುಂದೆ 1956ರಲ್ಲಿ ಲಾರ್ಸನ್ ಅಂಡ್ ಟರ್ಬೋ ಕಂಪನಿ ಬಾಂಬೆಯ ಬಲಾರ್ಡ್ ಸ್ಟ್ರೀಟ್ ನಲ್ಲಿ ICI ಬಿಲ್ಡಿಂಗ್ ಅನ್ನ ಖರೀದಿ ಮಾಡುತ್ತೆ. ಇದೇ ಬಿಲ್ಡಿಂಗ್ ಗೆ ಮುಂದೆ L&T ಹೌಸ್ ಅನ್ನೋ ಹೆಸರಿಡ್ತಾರೆ. ಇವತ್ತು ಇದೇ ಬಿಲ್ಡಿಂಗ್ ಲಾರ್ಸನ್ ಅಂಡ್ ಟರ್ಬೋ ಕಂಪನಿಯ ಹೆಡ್ ಕ್ವಾರ್ಟರ್ಸ್ ಆಗಿದೆ. 1955ರಲ್ಲಿ ಗುಜರಾತ್ ನಲ್ಲಿ ಅಮೂಲ್ ಡೈರಿಯನ್ನ ಸ್ಥಾಪಿಸ್ತಾರೆ. ಇದಕ್ಕೆ ಎಕ್ವಿಪ್ಮೆಂಟ್ಸ್ ಗಳನ್ನ ಸಪ್ಲೈ ಮಾಡಿದ್ದು ಲಾರ್ಸನ್ ಅಂಡ್ ಟರ್ಬೋ ಕಂಪನಿನೇ. ಈ ಅಮೂಲ್ ಡೈರಿಯ ಇನಾಗ್ರೇಷನ್ ಗೆ L&T ಕಂಪನಿಯ ಕೋ ಫೌಂಡರ್ ಟೌಬ್ರೋನ ಚೀಫ್ ಗೆಸ್ಟ್ ಆಗಿ ಕರೆಸ್ತಾರೆ. 1955ರಲ್ಲಿ ಒಡಿಶಾದ ರೂರ್ಕೆಲಾ ಸ್ಟೀಲ್ ಪ್ಲಾಂಟ್ ಅನ್ನ ಶುರು ಮಾಡಿದಾಗ ಅದರಲ್ಲಿ ಎಕ್ವಿಪ್ಮೆಂಟ್ಸ್ ಗಳನ್ನ ತಯಾರಿಸೋಕೆ ಇದೇ L&T ಕಂಪನಿಗೆ ಕಾಂಟ್ರಾಕ್ಟ್ಸ್ ಅನ್ನ ಕೊಡ್ತಾರೆ. ಇದರಿಂದ L&T ಕಂಪನಿಯ ಪ್ರಖ್ಯಾತಿ ದೇಶದೆಲ್ಲೆಡೆ ಹರಡುತ್ತೆ. ಮುಂದೆ 1965ರಲ್ಲಿ L&T ಕಂಪನಿಗೆ ಭಾರತದ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಗಳನ್ನ ತಯಾರಿಸೋ ಕಾಂಟ್ರಾಕ್ಟ್ ಸಿಗುತ್ತೆ. ಇದಕ್ಕಿಂತ ಮುಂಚೆನೆ ಅಂದ್ರೆ 1950ರಲ್ಲೇ ಡಾಕ್ಟರ್ ಹೋಮಿ ಬಾಬಾ ಅವರು ನ್ಯೂಕ್ಲಿಯರ್ ರಿಯಾಕ್ಟರ್ ಗಳ ತಯಾರಿಗೋಸ್ಕರ L&T ಕಂಪನಿನ ಭೇಟಿ ಮಾಡಿದ್ರು. 1970ರಲ್ಲಿ ಇಸ್ರೋದ ಚೇರ್ಮನ್ ವಿಕ್ರಮ್ ಸಾರಾಭಾಯ್ ಅವರು L&T ಕಂಪನಿನ ಇಸ್ರೋದ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ನರ್ ಆಗಿ ಸೇರಿಸಿಕೊಳ್ತಾರೆ. ಅವಾಗಿಂದ ಇವಾಗಿನವರೆಗೂ ಭಾರತದ ನ್ಯೂಕ್ಲಿಯರ್ ರಿಯಾಕ್ಟರ್ ನಲ್ಲಿ L&T ಕಂಪನಿಯ ಕೊಡುಗೆ ತುಂಬಾನೇ ಇದೆ. ಅಟ್ ಪ್ರೆಸೆಂಟ್ ಭಾರತದಲ್ಲಿ ಒಟ್ಟು 24 ಆಕ್ಟಿವ್ ನ್ಯೂಕ್ಲಿಯರ್ ರಿಯಾಕ್ಟರ್ ಗಳು ಇವೆ. ಈ ಎಲ್ಲಾ 24 ನ್ಯೂಕ್ಲಿಯರ್ ರಿಯಾಕ್ಟರ್ ಗಳನ್ನ ತಯಾರಿಸಿದ್ದು L&T ಕಂಪನಿನೇ. L&T ಕಂಪನಿ ಬರೀ ನ್ಯೂಕ್ಲಿಯರ್ ರಿಯಾಕ್ಟರ್ ಗಳನ್ನ ನಿರ್ಮಿಸೋದೇ ಅಲ್ಲದಿರ ಅದಕ್ಕೆ ಬೇಕಾದ ಮಷಿನರಿ ಎಕ್ವಿಪ್ಮೆಂಟ್ಸ್ ಗಳನ್ನು ತಮ್ಮ ಕಂಪನಿಯಿಂದಲೇ ಸಪ್ಲೈ ಮಾಡುತ್ತೆ. ಮುಂದೆ 1985ರಲ್ಲಿ ಭಾರತದ DRDO L&T ಕಂಪನಿ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡುತ್ತೆ. ಫ್ರೆಂಡ್ಸ್, ಒಂದು ದೇಶದ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟ ಸಂಸ್ಥೆ ಒಂದು ಪ್ರೈವೇಟ್ ಕಂಪನಿ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳುತ್ತೆ ಅಂದ್ರೆ ದೇಶದ ರಕ್ಷಣಾ ವ್ಯವಸ್ಥೆಗೆ ಆ ಪ್ರೈವೇಟ್ ಕಂಪನಿ ಮೇಲೆ ಎಂತ ನಂಬಿಕೆ ಇರುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ. L&T ಕಂಪನಿ ಇಷ್ಟೇ ಅಲ್ಲದಿರ ಅಯೋಧ್ಯ ರಾಮ ಮಂದಿರ, ಗುಜರಾತ್ ನ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಮುಂಬೈನ ಸಮುದ್ರದ ಮೇಲೆ ಕಟ್ಟದಂತ ಅಟಲ್ ಸೇತು, ಡೆಲ್ಲಿಯ ಲೋಟಸ್ ಟೆಂಪಲ್, ಭಾರತದ ಮೊಟ್ಟ ಮೊದಲ ಬುಲೆಟ್ ಟ್ರೈನ್ ನೆಟ್ವರ್ಕ್, ಮುಂಬೈ ಅಹಮದಾಬಾದ್
ರೈಲ್ ಕಾರಿಡಾರ್, ಬೆಂಗಳೂರಿನ ಐಟಿ ಪಾರ್ಕ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಟರ್ಮಿನಲ್ 2, ಬೆಂಗಳೂರಿನ ಹಲ್ಸೂರಲ್ಲಿ ಭಾರತದ ಮೊಟ್ಟ ಮೊದಲ 3D ಪ್ರಿಂಟೆಡ್ ಪೋಸ್ಟ್ ಆಫೀಸ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಅತಿ ದೊಡ್ಡ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ಹೀಗೆ ಹೇಳ್ತಾ ಹೋದರೆ ಇದರ ಪಟ್ಟಿ ನಿಲ್ಲೋದೇ ಇಲ್ಲ. ಮುಂದೆ ಈ ಕಂಪನಿ ಎಷ್ಟೋ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತೆ. ಲಾರ್ಸೆನ್ ಅಂಡ್ ಟರ್ಬೋ ಕಂಪನಿ ಜರ್ಮನಿಯ ಮ್ಯೂನಿಚ್ ನಗರದಲ್ಲಿ ತಮ್ಮದೇ ಸ್ವಂತ ಎಐ ಇನೋವೇಷನ್ ಸೆಂಟರ್ ನ ಸ್ಥಾಪಿಸಿದೆ. L&T ಕಂಪನಿ ಟೆಕ್ ಜೈಂಟ್ ಆದ ಮೈಕ್ರೋಸಾಫ್ಟ್ ಕಂಪನಿ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಕೋ ಪೈಲಟ್ ಸೆಗ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದೆ. ಫ್ರೆಂಡ್ಸ್, L&T ಕಂಪನಿಲಿ 3 ಲಕ್ಷಕ್ಕೂ ಹೆಚ್ಚು ಜನ ಕಾರ್ಮಿಕರಿದ್ದಾರೆ. L&T ಕಂಪನಿಯ ಅಡಿ 180ಕ್ಕೂ ಹೆಚ್ಚು ಸಬ್ಸಿಡಿಯರಿ ಕಂಪನಿಗಳು ಇವೆ. ಲಾರ್ಸೆನ್ ಮತ್ತು ಟೌಬ್ರೋ ಡೆನ್ಮಾರ್ಕ್ ದೇಶಸ್ಥರಾದ್ರು ಇವರು ಭಾರತನ ತಮ್ಮ 2ನೇ ತಾಯಿ ನೆಲ ಅಂತ ಭಾವಿಸ್ತಾ ಇದ್ರು. ಮುಂದೆ ಲಾರ್ಸೆನ್ ಅವರು ರಿಟೈರ್ಮೆಂಟ್ ಆದ್ಮೇಲೆ ಡೆನ್ಮಾರ್ಕ್ ಗೆ ಹೋಗದಿರ ಭಾರತದಲ್ಲೇ ಉಳಿತಾರೆ. ಅವರು ಭಾರತದ ನಾಗರಿಕತೆಯನ್ನು ಪಡಿತಾರೆ. L&T ಕಂಪನಿಲಿ ಎಲ್ಲಾನು ಚೆನ್ನಾಗಿ ನಡೀತಿತ್ತು. ಆದ್ರೆ ಲಾರ್ಸೆನ್ ಮತ್ತು ಟೌಬ್ರೋರ ಮರಣದ ನಂತರ ಈ ಕಂಪನಿ ಎಷ್ಟು ಕಷ್ಟ ಮತ್ತು ದಬ್ಬಾಳಿಕೆಗೆ ಒಳಗಾಗುತ್ತೆ. ಕಡಿಮೆ ಹೊತ್ತಲ್ಲೇ ತುಂಬಾ ಸಕ್ಸಸ್ ಅನ್ನ ಕಂಡ L&T ಕಂಪನಿ ಎಷ್ಟೋ ಜನರ ಕೆಂಗಣ್ಣಿಗೆ ಗುರಿಯಾಗುತ್ತೆ. L&T ಕಂಪನಿ ಪಟ್ಟಂತ ಕಷ್ಟನ ಅರ್ಥ ಮಾಡ್ಕೊಳ್ಳೋಕೆ ನಾವು ಮುಖ್ಯವಾಗಿ 5 ಕ್ಯಾರೆಕ್ಟರ್ ಗಳನ್ನ ತಿಳ್ಕೋಬೇಕು. AM ನಾಯಕ್ ಮತ್ತು NM ದೇಸಾಯಿ ಇವರಿಬ್ರು L&T ಕಂಪನಿಯ ಫಾರ್ಮನ್ ಚೇರ್ಮನ್ ಗಳು. ಮನು ಚಾಬ್ರಿಯಾ ಇವರು ದುಬೈ ಮೂಲದ ಬಿಸ್ನೆಸ್ ಮ್ಯಾನ್. ಧೀರುಭಾಯ್ ಅಂಬಾನಿ ಮತ್ತು ಕುಮಾರ್ ಮಂಗಳಂ ಬಿರ್ಲಾ ಇವರಿಬ್ರು ಭಾರತದ ಬಿಸ್ನೆಸ್ ಜೈಂಟ್ ಗಳು. ಮನು ಚಾಬ್ರಿಯಾ ಅವರು 1987ರಲ್ಲಿ L&T ಕಂಪನಿಯ 1% ಶೇರ್ ಅನ್ನ ಖರೀದಿ ಮಾಡ್ತಾರೆ. ಈ ಮನು ಚಾಬ್ರಿಯಾ ಅವರ ಕಣ್ಣು ಯಾವುದೇ ಕಂಪನಿ ಮೇಲೆ ಬಿದ್ರು ಅವರು ಹೀಗೆ ಶೇರ್ ಗಳನ್ನ ಹಂತ ಹಂತವಾಗಿ ಖರೀದಿ ಮಾಡಿ ಆ ಕಂಪನಿನ ಸಂಪೂರ್ಣವಾಗಿ ಅವ್ರದಾಗಿಸ್ಕೊಳ್ತಾರೆ. ಇವ್ರ ಬಗ್ಗೆ ತಿಳ್ಕೊಂಡಂತ L&T ಕಂಪನಿಯ ಚೇರ್ಮನ್ NM ದೇಸಾಯಿ ಅವರು ಮನು ಚಾಬ್ರಿಯಾ L&T ಕಂಪನಿನ ಆಕ್ಯುಪೈ ಮಾಡ್ತಾರೆ ಅಂತ ಹೆದರ್ಕೊಂಡು ರಿಲಯನ್ಸ್ ಕಂಪನಿಯ ಮಾಲೀಕ ಧೀರುಭಾಯ್ ಅಂಬಾನಿ ಅವರ ಹತ್ರ ಹೋಗಿ L&T ಕಂಪನಿಯ ಶೇರ್ ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಕೇಳ್ಕೊತಾರೆ. ಈಗಾಗಲೇ L&T ಕಂಪನಿ ಒಳ್ಳೆ ಪ್ರಾಫಿಟಬಲ್ ಕಂಪನಿ ಮತ್ತು ಅತಿ ದೊಡ್ಡ ಕಂಪನಿ ಆಗಿತ್ತು. ಇದರಿಂದ ಶೇರ್ಸ್ ಗಳನ್ನ ಖರೀದಿ ಮಾಡೋಕೆ ಧೀರುಭಾಯ್ ಅಂಬಾನಿ ಒಪ್ಕೊಳ್ತಾರೆ. ಧೀರುಭಾಯ್ ಅಂಬಾನಿ ಒಂದು ಕ್ಷಣನೂ ಯೋಚನೆ ಮಾಡದಿರಾ L&T ಕಂಪನಿಯ 12.5% ಶೇರ್ ಅನ್ನ ಖರೀದಿ ಮಾಡ್ತಾರೆ. 1989 ಬರೋ ಹೊತ್ತಿಗೆ ಧೀರುಭಾಯ್ ಅಂಬಾನಿ 190 ಕೋಟಿ ಖರ್ಚು ಮಾಡಿ L&T ಕಂಪನಿಯ 18.5% ಶೇರ್ ಅನ್ನ ಖರೀದಿ ಮಾಡ್ತಾರೆ. ಇಲ್ಲಿ L&T ಕಂಪನಿಯ ಚೇರ್ಮನ್ NM ದೇಸಾಯಿ ಅವರಿಗೆ ಒಂದು ದೊಡ್ಡ ಮೋಸ ನಡೆಯುತ್ತೆ. ಅದೇನಂದ್ರೆ ಧೀರುಭಾಯ್ ಅಂಬಾನಿ L&T ಕಂಪನಿಯ 18.5% ಶೇರ್ ಹೋಲ್ಡರ್ ಆದ್ಮೇಲೆ NM ದೇಸಾಯಿ ಅವ್ರನ್ನ L&T ಕಂಪನಿಯ ಚೇರ್ಮನ್ ಪದವಿಯಿಂದ ಇಳಿಸಿ ಆ ಚೇರ್ಮನ್ ಹುದ್ದೆಲಿ ಖುದ್ದು ಧೀರುಭಾಯ್ ಅಂಬಾನಿ ಕೂತ್ಕೊಳ್ತಾರೆ. ಅಷ್ಟೇ ಅಲ್ದಿರ ತಮ್ಮ ಮಕ್ಕಳು ಅನಿಲ್ ಅಂಬಾನಿ ಮತ್ತು ಮುಖೇಶ್ ಅಂಬಾನಿನ L&T ಕಂಪನಿಯ ಬೋರ್ಡ್ ಆಫ್ ಮೆಂಬರ್ಸ್ ಆಗಿ ಸೇರಿಸಿಕೊಳ್ತಾರೆ. ಇದರ ಜೊತೆಗೆ 3 ಅಪಾಯಕಾರಿ ನಿರ್ಧಾರಗಳನ್ನ ತಗೊಳ್ತಾರೆ. ಮೊದಲನೇದು, ಧೀರುಭಾಯ್ ಅಂಬಾನಿ L&T ಕಂಪನಿಯ ವತಿಯಿಂದ 570 ಕೋಟಿ ಸಾಲನ ತನ್ನ ಸ್ವಂತ ಕಂಪನಿ ರಿಲಯನ್ಸ್ ಗೆ ಸ್ಯಾಂಕ್ಷನ್ ಮಾಡ್ತಾನೆ. ಎರಡನೇದು, L&T ಕಂಪನಿಯ ಪರ್ಸನಲ್ ಕಾಸಿಂದ ರಿಲಯನ್ಸ್ ಸಂಸ್ಥೆಗೆ ಸಂಬಂಧಪಟ್ಟ 76 ಕೋಟಿ ಬೆಲೆ ಬಾಳೋ ಶೇರ್ಸ್ ಗಳನ್ನ ಪರ್ಚೇಸ್ ಮಾಡ್ತಾರೆ. ಮೂರನೇದು, L&T ಕಂಪನಿಯ ಹೆಸರಲ್ಲಿ ಧೀರುಭಾಯ್ ಅಂಬಾನಿ ಎಷ್ಟೋ ಕೋಟಿ ಸಾಲನ ತಗೊಳ್ತಾರೆ. ಸೊ ಧೀರುಭಾಯ್ ಅಂಬಾನಿ L&T ಕಂಪನಿಯ ಚೇರ್ಮನ್ ಆಗಿದ್ರು. ಅವರು ತಗೊಳ್ತಿದ್ದಂತ ಡಿಸಿಷನ್ ಗಳು L&T ಕಂಪನಿಯ ಡೆವಲಪ್ಮೆಂಟ್ ಗಿಂತ ತನ್ನ ಸ್ವಂತ ಕಂಪನಿ ರಿಲಯನ್ಸ್ ಗೆ ಹೆಚ್ಚಾಗಿ ಫೇವರಬಲ್ ಆಗಿತ್ತು. ಇದರಿಂದ L&T ಕಂಪನಿಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅದೇನಂದ್ರೆ ಧೀರುಭಾಯ್ ಅಂಬಾನಿಗೂ ಕೂಡ ಮನು ಚಾಬ್ರಿಯಾ ತರಾನೇ L&T ನ ತನ್ನದಾಗಿಸ್ಕೊಳ್ಬೇಕು ಅನ್ನೋ ಆಲೋಚನೆ ಇದೆ ಅನ್ನೋದು. ಆದ್ರೂ L&T ಕಂಪನಿ ಏನು ಮಾಡೋಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಆಗಿನ ಕಾಂಗ್ರೆಸ್ ಗವರ್ಮೆಂಟ್ ಅಂಬಾನಿ ಕುಟುಂಬಕ್ಕೆ ಸಪೋರ್ಟಿವ್ ಆಗಿ ಇತ್ತು. 1989ರಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಬಿದ್ದು VP ಸಿಂಗ್ ಗವರ್ಮೆಂಟ್ ಅಸ್ತಿತ್ವಕ್ಕೆ ಬರುತ್ತೆ. ಈ VP ಸಿಂಗ್ ಅವರು L&T ಕಂಪನಿಗೆ ಫೇವರಬಲ್ ಆಗಿರುವಂತ ಡಿಸಿಷನ್ ಗಳನ್ನ ತಗೊಳ್ತಾರೆ. ಇವರು ಗವರ್ಮೆಂಟ್ ಕಂಪನಿ ಆದ LIC ಇಂದ ಆದಷ್ಟು ಹೆಚ್ಚಿಗೆ L&T ಕಂಪನಿಯ ಶೇರ್ಸ್ ಗಳನ್ನ ಪರ್ಚೇಸ್ ಮಾಡಿಸ್ತಾರೆ. ಇವತ್ತಿಗೂ L&T ಯ ಸೆಕೆಂಡ್ ಲಾರ್ಜೆಸ್ಟ್ ಸ್ಟೇಕ್ ಹೋಲ್ಡರ್ಸ್ ಈ LIC ಕಂಪನಿನೇ. ಮುಂದೆ L&T ಕಂಪನಿಯ ಒತ್ತಾಯದ ಮೇರೆಗೆ ಧೀರುಭಾಯ್ ಅಂಬಾನಿ ಚೇರ್ಮನ್ ಪದವಿಯಿಂದ ಕೆಳಗಿಳಿತಾರೆ. ಆದ್ರೆ 2001ರಲ್ಲಿ L&T ಮತ್ತು ಅಂಬಾನಿಯ ಕಾಳಗದಲ್ಲಿ ಬಿರ್ಲಾದವರು ಸೇರ್ಕೋತಾರೆ. 2001ರಲ್ಲಿ ಧೀರುಭಾಯ್ ಅಂಬಾನಿ ತನ್ನತ್ರ ಮಿಕ್ಕಿದ್ದ 10.5% L&T ಯ ಶೇರ್ ಅನ್ನ ಕುಮಾರ್ ಮಂಗಳಂ ಬಿರ್ಲಾಗೆ ಮಾರ್ತಾರೆ. ಬಿರ್ಲಾದವರು L&T ಕಂಪನಿಯ ಶೇರ್ ಗಳನ್ನ ಪರ್ಚೇಸ್ ಮಾಡೋದರ ಹಿಂದೆ ಒಂದು ಬಲವಾದ ಕಾರಣ ಇದೆ. ಬಿರ್ಲಾದವರ ಹತ್ರ ಬಿರ್ಲಾ ಗ್ರಾಸಿಮ್ ಅನ್ನೋ ಒಂದು ಸಿಮೆಂಟ್ ಕಂಪನಿ ಇದೆ. ಈ ಕಂಪನಿಗೆ ಅತಿ ದೊಡ್ಡ ಪ್ರತಿಸ್ಪರ್ಧಿ ಆಗಿರೋದು L&T ಸಿಮೆಂಟ್. ಸೊ ಈ ಕಾಂಪಿಟೇಷನ್ ಅನ್ನ ಹೋಗ್ಲಾಡಿಸೋದಕ್ಕೆ ಕುಮಾರ್ ಮಂಗಳಂ ಬಿರ್ಲಾ ಅವರು L&T ಕಂಪನಿನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೋತಾರೆ. ಕುಮಾರ್ ಮಂಗಳಂ ಬಿರ್ಲಾ ಎಷ್ಟೋ ವರ್ಷ L&T ಕಂಪನಿಲಿ ಕೆಲಸ ಮಾಡ್ತಿದ್ದ AM ನಾಯಕ್ ಅವರನ್ನ ಚೇರ್ಮನ್ ಆಗಿ ನೇಮಿಸ್ತಾರೆ. ಇವರ ಮುಖಾಂತರ L&T ಕಂಪನಿನ ತನ್ನದಾಗಿಸ್ಕೊಳ್ಬೇಕು ಅಂತ ಅಂದ್ಕೋತಾರೆ. ಆದ್ರೆ AM ನಾಯಕ್ ಅವರು L&T ಕಂಪನಿಗೆ ತುಂಬಾ ನಿಯತ್ತಾಗಿ ಇರೋ ಮನುಷ್ಯ. ಇವರು ಬಿರ್ಲಾದವರ ಪಿತೂರಿನ ಅರ್ಥ ಮಾಡ್ಕೊಂಡು ಹೇಗಾದ್ರೂ ಮಾಡಿ L&T ಕಂಪನಿನ ಉಳಿಸ್ಕೋಬೇಕು ಅಂತ ಅಂದ್ಕೋತಾರೆ. ಇವರು ಆದಷ್ಟು ಬೇಗ L&T ಕಂಪನಿಯ ಕಾರ್ಮಿಕರನ್ನೆಲ್ಲ ಸೇರಿಸಿ ನೀವು L&T ಕಂಪನಿಲಿ ಬರೀ ಕಾರ್ಮಿಕರಾಗಿ ಇರೋದೇ ಅಲ್ಲದೆ L&T ಕಂಪನಿಯ ಸ್ಟೇಕ್ ಹೋಲ್ಡರ್ಸ್ ಆಗ್ಬೇಕು ಅಂತ ಅಂತಾರೆ. ಇವರು L&T ಕಂಪನಿಯ ಕಾರ್ಮಿಕರ ಪರವಾಗಿ ಒಂದು ವೆಲ್ಫೇರ್ ಟ್ರಸ್ಟ್ ಅನ್ನ ಸ್ಥಾಪಿಸಿ L&T ಕಂಪನಿಯ 30% ಸ್ಟೇಕ್ ಅನ್ನ ಈ ವೆಲ್ಫೇರ್ ಟ್ರಸ್ಟ್ ಗೆ ಬರ್ದ್ ಕೊಡ್ತಾರೆ. ಬಿರ್ಲಾದವರು ಯಾವತ್ತಿಗಿದ್ರು L&T ಕಂಪನಿಗೆ ಅಪಾಯ ಅಂತ ಭಾವಿಸಿ AM
ಎಂ ನಾಯಕ್ ಅವರು ಕುಮಾರ್ ಮಂಗಳಂ ಬಿರ್ಲಾ ಅವರ ಹತ್ರ ಒಂದು ಒಪ್ಪಂದನ ಮಾಡ್ಕೋತಾರೆ. ಈ ಒಪ್ಪಂದದ ಪ್ರಕಾರ ಕುಮಾರ್ ಮಂಗಳಂ ಬಿರ್ಲಾ ಅವರು ತಮ್ಮ ಹತ್ರ ಇದ್ದ 10.5% ಶೇರ್ ಅನ್ನ LNT ಗೆ ವಾಪಸ್ ಮಾಡಿದ್ರೆ LNT ಕಂಪನಿ ಅವರು ತಮ್ಮ LNT ಸಿಮೆಂಟ್ಸ್ ಅನ್ನ ಕುಮಾರ್ ಮಂಗಳಂ ಬಿರ್ಲಾ ಅವರಿಗೆ ಕೊಡ್ತಾರೆ. ಈ ಒಪ್ಪಂದ LNT ಕಂಪನಿಗೆ ಭದ್ರತೆನ ಕೊಟ್ರೆ ಬಿರ್ಲಾದವ್ರಿಗೆ ಮಾರ್ಕೆಟ್ ಅನ್ನ ಕೊಡುತ್ತೆ. ಇದು ಕುಮಾರ್ ಮಂಗಳಂ ಬಿರ್ಲಾದವ್ರಿಗೆ ತುಂಬಾ ಒಳ್ಳೆ ಡೀಲ್ ಆಗಿತ್ತು. ಇದಕ್ಕೋಸ್ಕರ ಅವರು ತಮ್ಮ 10.5% ಶೇರ್ ಅನ್ನ ಕೊಟ್ಟು LNT ಸಿಮೆಂಟ್ ಅನ್ನ ತಮ್ಮದಾಗಿಸ್ಕೊಳ್ತಾರೆ. ಮುಂದೆ ಕುಮಾರ್ ಮಂಗಳಂ ಬಿರ್ಲಾ ಅವರು LNT ಸಿಮೆಂಟ್ ಅನ್ನ ತಮ್ಮ ಗ್ರಾಸಿಮ್ ಸಿಮೆಂಟ್ ಜೊತೆ ಮರ್ಜ್ ಮಾಡಿ ಇದಕ್ಕೆ ಅಲ್ಟ್ರಾಟೆಕ್ ಸಿಮೆಂಟ್ ಅನ್ನೋ ಹೆಸರನ್ನ ಕೊಡ್ತಾರೆ. ಇದೇ ಅಲ್ಟ್ರಾಟೆಕ್ ಸಿಮೆಂಟ್ ಇವತ್ತು ಭಾರತದ ನಂಬರ್ 1 ಸಿಮೆಂಟ್ ಆಗಿದೆ. ಈ ರೀತಿ ಎಂ ನಾಯಕ್ ಅವರು LNT ಕಂಪನಿನ ಬಿರ್ಲಾ ಮತ್ತು ಬೇರ್ಯಾರು ಬಂದು LNT ಕಂಪನಿನ ಆಕ್ಯುಪೈ ಮಾಡ್ಕೊಳ್ದಿರ ನೋಡ್ಕೊಳ್ತಾರೆ. ಎಂ ನಾಯಕ್ ಅವರು LNT ಕಂಪನಿ ಕಂಡಂತ ದಿ ಬೆಸ್ಟ್ ಲೀಡರ್ಸ್ ಗಳಲ್ಲಿ ಒಬ್ರು. ಇವರು 1999ರಲ್ಲಿ LNT ಕಂಪನಿಯ CEO ಆಗಿದ್ದಾಗ LNT ಕಂಪನಿಯ ಆದಾಯ ಬರೀ 5,000 ಕೋಟಿ ಇತ್ತು. ಆದ್ರೆ 2017ರ ಹೊತ್ತಿಗೆ ಇವರು ಈ ಕಂಪನಿಯ ಆದಾಯನ 1,25,000 ಕೋಟಿಗೆ ಹೆಚ್ಚಿಸ್ತಾರೆ. 2026 ಬರೋ ಹೊತ್ತಿಗೆ ಈ ಕಂಪನಿಯ ರೆವೆನ್ಯೂ 1,90,000 ಕೋಟಿನ ದಾಟಿದೆ. LNT ಕಂಪನಿ ಒಂದು ಕಡೆ ಲಾಭನೂ ಮಾಡ್ತಿತ್ತು, ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿತ್ತು. 2001ರಲ್ಲಿ ಗುಜರಾತ್ ನಲ್ಲಿ ಭಯಂಕರ ಭೂಕಂಪ ಉಂಟಾಗುತ್ತೆ. ಇದರಿಂದ ಎಷ್ಟೋ ಬಿಲ್ಡಿಂಗ್ ಗಳು ನೆಲಕ್ಕೆ ಕುಸಿಯುತ್ತೆ. ಇದರ ಕೆಟ್ಟ ಪರಿಣಾಮ ಸ್ಕೂಲ್ಗೆ ಹೋಗೋ ಮಕ್ಕಳ ಮೇಲೆ ಬೀಳುತ್ತೆ. ಇದನ್ನ ಕಂಡು LNT ಕಂಪನಿ ₹1 ಕಾಸನ್ನು ತಗೊಳ್ದಿರ ಸುಮಾರು 10,000 ಪ್ರೈಮರಿ ಸ್ಕೂಲ್ ಗಳನ್ನ ಕಟ್ಟಿಸ್ತಾರೆ. ಅದರಲ್ಲೂ ಪ್ರತಿಯೊಂದು ಸ್ಕೂಲ್ ಅನ್ನ ಬರೀ 80 ದಿವಸದಲ್ಲಿ ಕಟ್ಟಿಸ್ತಾರೆ. ಈ ರೀತಿ LNT ಕಂಪನಿ ಭಾರತದಲ್ಲಿ ಅಭಿವೃದ್ಧಿ ಮತ್ತು ಸಮಾಜ ಸೇವೆಯಲ್ಲಿ ಹೆಸರು ಮಾಡಿದೆ. ಫ್ರೆಂಡ್ಸ್, ವಿಡಿಯೋ ಹೇಗನ್ನಿಸ್ತು ಅಂತ ನಮಗೆ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, LNT ಕಂಪನಿ ಬಗ್ಗೆ ನಿಮಗೆ ಗೊತ್ತಿರೋ ವಿಷಯನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಫ್ರೆಂಡ್ಸ್, ನಿಮಗೆ ಯಾವ್ದಾದ್ರು ಕಂಪನಿಯ ಸಕ್ಸಸ್ ಸ್ಟೋರಿ ಬೇಕಿದ್ರೆ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.